Hello friends, welcome to Wave Optics Part 2. So what did we learn in last session? So in last session we learned wavefront, Huygens principle, refraction and reflection, Doppler effect, theory of interference of light. So ಇವತ್ತಿನ ಕಲ್ಯಾಣ ಅಂದ್ರೆ Young's experiment, diffraction, telescope and microscope. ಸೊ ಫಸ್ಟ್ ಥಾಮಸ್ ಯಂಗ್ಸ್ ಎಕ್ಸ್ಪೆರಿಮೆಂಟ್. ಸೊ ಈ ಎಕ್ಸ್ಪೆರಿಮೆಂಟ್ ಅಲ್ಲಿ ಏನಂದ್ರೆ ಸೇಮ್ ಒಂದು ಸೋರ್ಸ್ ಇರುತ್ತೆ. ಸೊ ಸೋರ್ಸ್ ಇಂದ ಬರ್ತಕ್ಕಂಥ ವೇವ್ಸ್ ಎರಡು ಸ್ಲಿಟ್ ಗಳ ಮುಖಾಂತರ ಡಿವೈಡ್ ಆಗ್ಬಿಟ್ಟು ಮತ್ತೆ ಕನ್ವರ್ಜ್ ಆಗಿ ಇಲ್ಲಿ ಏನ್ ಫಾರ್ಮ್ ಆಗುತ್ತೆ, ದೇರ್ ವಿಲ್ ಬಿ ಫಾರ್ಮೇಶನ್ ಆಫ್ ದಿ ಫ್ರಿಂಜಸ್. ಸೊ ದಿಸ್ ಇಸ್ ಕಾಲ್ಡ್ ಎಸ್ ಇಂಟರ್ಫಿಯರೆನ್ಸ್. ಸೊ ಇಲ್ಲಿ ಫ್ರಿಂಜಸ್ ಗಳು ಫಾರ್ಮ್ ಆಗ್ತಾ ಹೋಗುತ್ತೆ. ಇದರಲ್ಲಿ ಏನ್ ಸೆಟಪ್ ಇದೆ ಅಂದ್ರೆ ಈ ಡಿಸ್ಟೆನ್ಸ್ ಬಿಟ್ವೀನ್ ದಿ ಸ್ಕ್ರೀನ್, ಇದು ಸ್ಕ್ರೀನ್, ಇದು ಸ್ಲಿಟ್ಸ್. ಸೊ ಇದ್ರ ನಡುವೆ ಇರ್ತಕ್ಕಂಥ ಡಿಸ್ಟೆನ್ಸ್ ಇಟ್ ಇಸ್ ಕ್ಯಾಪಿಟಲ್ ಡಿ. ಮತ್ತೆ ಎರಡು ಸ್ಲಿಟ್ ಗಳ ನಡುವೆ ಡಿಸ್ಟೆನ್ಸ್ ಎಷ್ಟಿದೆ, ದಟ್ ಇಸ್ ಸ್ಮಾಲ್ ಡಿ. ದಿಸ್ ಇಸ್ ಸೋರ್ಸ್ S1, ದಿಸ್ ಇಸ್ ಸೋರ್ಸ್ S2. ಸೊ ಈ ಡಿಸ್ಟೆನ್ಸ್ ಎಷ್ಟಾಯ್ತು, ಈಗ ಈಕ್ವಲ್ ಆಗಿ ಡಿವೈಡ್ ಮಾಡಿದ್ರೆ d/2 ಅಂಡ್ d/2. ಸಪೋಸ್ ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಲೆಟ್ yn ಬಿ ದ ಪೊಸಿಷನ್ ಆಫ್ nth ಬ್ರೈಟ್ ಆರ್ ಡಾರ್ಕ್ ಫ್ರಿಂಜ್ ಫ್ರಮ್ ದಿ ಸೆಂಟ್ರಲ್ ಮ್ಯಾಕ್ಸಿಮಮ್. ಸೊ ದಿಸ್ ಇಸ್ ಸೆಂಟ್ರಲ್ ಮ್ಯಾಕ್ಸಿಮಾ. ಸೊ ಈ ಪಾಯಿಂಟ್ ಇಂದ ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಲೆಟ್ ಸೇ yn, ಈ ಡಿಸ್ಟೆನ್ಸ್ yn ಇದೇನ್ ಪಾಯಿಂಟ್ ಮಾಡ್ತಾರೆ ಅಂದ್ರೆ ದಿಸ್ ಇಸ್ nth ಬ್ರೈಟ್ ಆರ್ ಡಾರ್ಕ್ ಫ್ರಿಂಜ್. ಯಾಕಂದ್ರೆ ನಮ್ಗೆ ಯಾವ್ದು ಅಂತ ಗೊತ್ತಿಲ್ಲ. ಸೊ ಲೆಟ್ ಇಟ್ ಬಿ nth ಫ್ರಿಂಜ್. then the path difference will be is equal to, so path difference ಅಂದ್ರೆ ಏನು, this distance minus this distance ಅಥವಾ this distance minus this distance. so ನಾವ್ ಏನ್ ಮಾಡೋಣ ಅಂದ್ರೆ ಈ ಡಿಸ್ಟೆನ್ಸ್ ಕಂಡುಹಿಡಿಯಲಿಕ್ಕೆ, so let's consider this triangle. ಈ ಟ್ರಯಾಂಗಲ್ ನ ಕನ್ಸಿಡರ್ ಮಾಡೋಣ. ಸೊ ಈ ಟೋಟಲ್ ಲೆಂತ್ ಎಷ್ಟಾಯ್ತು, ದಟ್ ಇಸ್ yn plus d/2. ಹಾಗಾದ್ರೆ ದಿಸ್ ಇಸ್ ಡಿ, ದಿಸ್ ಇಸ್ yn plus d/2. ಸೊ ಹೈಪೋಟೆನಸ್ ಎಷ್ಟಿರುತ್ತೆ, ಅಂಡರ್ ರೂಟ್ ಆಫ್ yn ಸ್ಕ್ವೇರ್ ಪ್ಲಸ್ d/2 ದ ಹೋಲ್ ಸ್ಕ್ವೇರ್. ಸೊ yn plus d/2 ದ ಹೋಲ್ ಸ್ಕ್ವೇರ್ ಪ್ಲಸ್ d ಸ್ಕ್ವೇರ್ ಆಗಿರುತ್ತೆ ಹೈಪೋಟೆನಸ್. ಸೊ ಅದೇ ತರ ಈ ಟ್ರಯಾಂಗಲ್ ನ ಕನ್ಸಿಡರ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ, ದಟ್ ಈಸ್ yn ಮೈನಸ್ d/2. ಸೊ ಈ ಡಿಸ್ಟೆನ್ಸ್ ಮೈನಸ್ ಮಾಡ್ಬೇಕಲ್ಲ. ಸೊ yn ಟೋಟಲ್ ಡಿಸ್ಟೆನ್ಸ್ ಮೈನಸ್ ದಿಸ್ d/2 ವಿಲ್ ಬಿ ದಿಸ್ ಡಿಸ್ಟೆನ್ಸ್. ಸೊ ಇದಕ್ಕೆ ಏನಾಗುತ್ತೆ, ಹೈಪೋಟೆನಸ್ ವಿಲ್ ಬಿ ಈಕ್ವಲ್ ಟು ಅಂಡರ್ ರೂಟ್ yn ಮೈನಸ್ d/2 ದ ಹೋಲ್ ಸ್ಕ್ವೇರ್ ಪ್ಲಸ್ d ಸ್ಕ್ವೇರ್. ಸೊ ನಾವು ಅಂಡರ್ ರೂಟ್ ನ ತೆಗಿಬೇಕಾದ್ರೆ ಏನ್ ಮಾಡ್ಬೇಕು, ಸ್ಕ್ವೇರ್ ಮಾಡ್ಬೇಕಾಗತ್ತೆ. ಸೊ ನಾವೇನ್ ಮಾಡೋಣ ಅಂದ್ರೆ S2p ಹೋಲ್ ಸ್ಕ್ವೇರ್ ಮಾಡ್ಬಿಟ್ಟು ಮೈನಸ್ S1p ಹೋಲ್ ಸ್ಕ್ವೇರ್. ಸೊ ಸ್ಕ್ವೇರ್ ನ ಫಸ್ಟ್ ಮಾಡಿ ಆಮೇಲೆ ಸಬ್ಟ್ರಾಕ್ಟ್ ಮಾಡೋಣ. ಸೊ ನಮ್ಗೆ ಅವಾಗ ಏನ್ ಸಿಗುತ್ತೆ, S2p ಸ್ಕ್ವೇರ್ ಮೈನಸ್ S1p ಸ್ಕ್ವೇರ್ ಇಸ್ ಈಕ್ವಲ್ ಟು yn ಪ್ಲಸ್ d/2 ಹೋಲ್ ಸ್ಕ್ವೇರ್ ಪ್ಲಸ್ d ಸ್ಕ್ವೇರ್ ಮೈನಸ್ yn ಮೈನಸ್ d/2 ದ ಹೋಲ್ ಸ್ಕ್ವೇರ್ ಪ್ಲಸ್ d ಸ್ಕ್ವೇರ್ ಸಿಗುತ್ತೆ. ಸೊ ಇದನ್ನ ಸಾಲ್ವ್ ಮಾಡಿದಾಗ ಏನ್ ಸಿಗುತ್ತೆ ಅಂದ್ರೆ ನಮಗೆ S2p ಸ್ಕ್ವೇರ್ ಮೈನಸ್ S1p ಸ್ಕ್ವೇರ್ ಇಸ್ ಈಕ್ವಲ್ ಟು 2yn ಇಂಟು d ಸಿಗುತ್ತೆ. ಸೊ ಇದು a ಪ್ಲಸ್ b ಇಂಟು a ಮೈನಸ್ b ಫಾರ್ಮುಲಾ ಅಪ್ಲೈ ಮಾಡಿದ್ರೆ S2p ಮೈನಸ್ S1p ಇಸ್ ಈಕ್ವಲ್ ಟು 2 ಇಂಟು yn d ಬೈ S2p ಪ್ಲಸ್ S1p. ಸೊ ಇಲ್ಲಿ ಈ ಡಿಸ್ಟೆನ್ಸ್ ನಾವು ಅಪ್ರಾಕ್ಸಿಮೇಟ್ ಆಗಿ ತಗೊಂಡ್ರೆ, ಯಾಕಂದ್ರೆ ಡಿಸ್ಟೆನ್ಸ್ ಸಣ್ಣದಿರುತ್ತೆ. ಸೊ ಅಪ್ರಾಕ್ಸಿಮೇಟ್ ಮಾಡಿದ್ರೆ ಈ ಎರಡು ಡಿಸ್ಟೆನ್ಸ್ ನಾವು d ಗೆ ಈಕ್ವೇಟ್ ಮಾಡಬಹುದು. So let's approximate S2p is equal to S1p as d. So S2p minus S1p is equal to 2 into yn d. Idu d ಮತ್ತೆ d, that will be 2d. So 2 cancel ಆಗುತ್ತೆ. Therefore path difference, that is S2p minus S1p is equal to yn small d by capital D. ಸೊ ಇದರಲ್ಲಿ ಈಗ ನಮ್ ಪಾತ್ ಡಿಫರೆನ್ಸ್ ಸಿಕ್ತು. ಪಾತ್ ಡಿಫರೆನ್ಸ್ ಎರಡು ಕೇಸಿಗೆ ಆಗ್ಬೋದು, ಒಂದು ಬ್ರೈಟ್ ಫ್ರಿಂಜ್, ಇನ್ನೊಂದು ಡಾರ್ಕ್ ಫ್ರಿಂಜ್. ಸೊ ಫಸ್ಟ್ ಬ್ರೈಟ್ ಫ್ರಿಂಜ್ ಕೇಸ್ ಅಲ್ಲಿ ನೋಡಿದ್ರೆ ದಟ್ ಶುಡ್ ಬಿ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ n ಲ್ಯಾಂಬ್ಡಾ. ಇದು ಕಂಡೀಷನ್ ಬ್ರೈಟ್ ಫ್ರಿಂಜ್ ಗೆ, ನಾವು ಆಗ್ಲೇ ನೋಡಿದ್ವಿ ಇಂಟರ್ಫಿಯರೆನ್ಸ್ ಅಲ್ಲಿ. ಸೊ S2p ಮೈನಸ್ S1p ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ n ಲ್ಯಾಂಬ್ಡಾ ಇದ್ದಾಗ ಮಾತ್ರ ಪಾತ್ ಡಿಫರೆನ್ಸ್ ಯಾವಾಗ್ಲೂ ಪ್ಲಸ್ ಆರ್ ಮೈನಸ್ n ಲ್ಯಾಂಬ್ಡಾ ಇದ್ದಾಗ ಮಾತ್ರ ನಮ್ಗೆ ಅಲ್ಲಿ ಬ್ರೈಟ್ ಫ್ರಿಂಜ್ ಕಾಣ್ಲಿಕ್ಕೆ ಸಿಗುತ್ತೆ. ಸೊ S2p ಇದು ಫಾರ್ಮುಲಾ ಪ್ರಕಾರ ಏನಿಲ್ಲಿ yn d by capital D. Therefore yn ಅಂದ್ರೆ ಡಿಸ್ಟೆನ್ಸ್ ಫ್ರಮ್ ದಿ central maxima to the bright fringe, nth bright fringe will be equal to plus or minus n lambda d by small d. n can be 0, 1, 2, 3, 4. So y ಯಾವಾಗ 0 ಆಗುತ್ತೆ, why not? So n ಯಾವಾಗ 0 ಆಗುತ್ತೆ, then it is central maximum. ಯಾಕಂದ್ರೆ y not is equal to 0 ಬರುತ್ತೆ. ಸೊ ಯಾವ ಟೈಮ್ ಅಲ್ಲಿ ಇದು, ದಟ್ ಈಸ್ ಸೆಂಟ್ರಲ್ ಮ್ಯಾಕ್ಸಿಮಮ್ ಟೈಮ್ ಅಲ್ಲಿ. ನೆಕ್ಸ್ಟ್ ಫಾರ್ ಡಾರ್ಕ್ ಫ್ರಿಂಜ್. ಸೊ ಡಾರ್ಕ್ ಫ್ರಿಂಜಸ್ ಏನು ಕಂಡೀಷನ್ ಏನಂದ್ರೆ ಪ್ಲಸ್ ಆರ್ ಮೈನಸ್ n ಪ್ಲಸ್ ಹಾಫ್ ಲ್ಯಾಂಬ್ಡಾ. ಇದು ಕಂಡೀಷನ್ಸ್ ನೆನ್ಪಿಟ್ಕೋಬೇಕು, ಪ್ರಾಬ್ಲಮ್ಸ್ ಮಾಡ್ಲಿಕ್ಕೆ ತುಂಬಾ ಯೂಸ್ ಆಗುತ್ತೆ. ಸೊ ಬ್ರೈಟ್ ಫ್ರಿಂಜ್ ಅಲ್ಲಿ ಕಂಡೀಷನ್ ಏನು, ಪಾತ್ ಡಿಫರೆನ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ n ಲ್ಯಾಂಬ್ಡಾ. ಅದೇ ಡಾರ್ಕ್ ಫ್ರಿಂಜ್ ಅಲ್ಲಿ ಪಾತ್ ಡಿಫರೆನ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ n ಪ್ಲಸ್ ಹಾಫ್ ಲ್ಯಾಂಬ್ಡಾ. ಸೊ ನಾವ್ ಈಕ್ವೇಟ್ ಮಾಡಿದಾಗ ಏನ್ ಸಿಗುತ್ತೆ ನಮಗೆ, yn is equal to plus or minus n plus half into lambda capital D by small d.
ಇಫ್ n is equal to 0. ಸೊ ಇಲ್ಲಿ n is equal to 0 ಇದ್ದಾಗ ನಮಗೆ ಸೆಂಟ್ರಲ್ ಮ್ಯಾಕ್ಸಿಮಮ್ ಸಿಕ್ತಿತ್ತು. ಬಟ್ ಇಲ್ಲಿ n is equal to 0 ಅಂದ್ರೆ ಏನೋ ದಟ್ ಇಸ್ ಫಸ್ಟ್ ಡಾರ್ಕ್ ಫ್ರಿಂಜ್. ಕನ್ಫ್ಯೂಸ್ ಮಾಡ್ಕೋಬೇಡಿ, ಈ ಪಾಯಿಂಟ್ಸ್ ತುಂಬಾ ಇಂಪಾರ್ಟೆಂಟ್, ನೆನ್ಪಿಟ್ಕೋಬೇಕು. ಸೊ ಇಲ್ಲಿ n is equal to 0 ಅಂದ್ರೆ ಸೆಂಟ್ರಲ್ ಮ್ಯಾಕ್ಸಿಮಾ, ಅದೇ ಇಲ್ಲಿ n is equal to 0 ಅಂದ್ರೆ ಇಟ್ ಇಸ್ ಫಸ್ಟ್ ಡಾರ್ಕ್ ಫ್ರಿಂಜ್. ನೆಕ್ಸ್ಟ್ ಫ್ರಿಂಜ್ ವಿಡ್ತ್. ಸೊ ಫ್ರಿಂಜ್ ವಿಡ್ತ್ ಅಂದ್ರೆ ಏನು? ದ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಕನ್ಸಿಕ್ಯೂಟಿವ್ ಬ್ರೈಟ್ ಫ್ರಿಂಜ್ ಆರ್ ಡಾರ್ಕ್ ಫ್ರಿಂಜ್. ಸೊ ಕನ್ಸಿಕ್ಯೂಟಿವ್ ಬ್ರೈಟ್ ಫ್ರಿಂಜ್ ಮತ್ತೆ ಡಾರ್ಕ್ ಫ್ರಿಂಜ್, ಇದು ಮ್ಯಾಕ್ಸಿಮಮ್ ಬ್ರೈಟ್ ಫ್ರಿಂಜ್, ಇದು ಬ್ರೈಟ್ ಫ್ರಿಂಜ್. ಸೊ ಈ ಎರಡರ ನಡುವೆ ಇರತಕ್ಕಂಥ ಡಿಸ್ಟೆನ್ಸ್ ಫ್ರಿಂಜ್ ವಿಡ್ತ್ ಅಂತ ಕರಿತೀವಿ, ಅಥವಾ ಇದು ಒಂದು ಡಾರ್ಕ್ ಫ್ರಿಂಜ್, ಇದು ಒಂದು ಡಾರ್ಕ್ ಫ್ರಿಂಜ್. ಸೊ ಈ ಎರಡರ ನಡುವೆ ಇರತಕ್ಕಂಥ ಡಿಸ್ಟೆನ್ಸ್ ನಾವು ಫ್ರಿಂಜ್ ವಿಡ್ತ್ ಅಂತ ಕರಿತೀವಿ. ದಟ್ ಈಸ್ ಡಿನೋಟೆಡ್ ಬೈ ಬೀಟಾ. ಸೊ yn ಮೈನಸ್ 1 ಏನಕ್ಕಂದ್ರೆ ನೆಕ್ಸ್ಟ್ ಫ್ರಿಂಜ್ ಅಲ್ಲ, ಅದಕ್ಕೆ yn. ಸೊ yn ಅಂದ್ರೆ ಮೇಲೆಲ್ಲೋ ಇರೋದು, ಮೈನಸ್ yn-1 ಅಂದ್ರೆ ಅದರ ಕಾನ್ಸಿಕ್ಯೂಟಿವ್ ಬ್ರೈಟ್ ಆರ್ ಡಾರ್ಕ್ ಫ್ರಿಂಜ್. ಸೊ ವಿಚ್ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಇನ್ ಡಿ ಬೈ ಟು ಮೈನಸ್ n-1 ಅಂದ್ರೆ ಲ್ಯಾಂಬ್ಡಾ ಇಂಟು n-1 ಡಿ ಬೈ ಸ್ಮಾಲ್ ಡಿ. ಸೊ ಬೀಟಾ ವಿಲ್ ಬಿ ಇಸ್ ಈಕ್ವಲ್ ಟು ಫ್ರಿಂಜ್ ವಿಡ್ತ್ ಅಂದ್ರೆ ಎಷ್ಟು ಸಿಗುತ್ತೆ ನಮಗೆ? ಲ್ಯಾಂಬ್ಡಾ ಕ್ಯಾಪಿಟಲ್ ಡಿ ಬೈ ಸ್ಮಾಲ್ ಡಿ. ಸೊ ನೋಟ್, the interference pattern formed by a white light is colored by a white colored light is colorful. So interference pattern white light ಏನಾದರೂ ಬಿಟ್ರೆ ನಾವು ನಮ್ಗೆ ಏನ್ ಸಿಗುತ್ತೆ ಪ್ಯಾಟರ್ನ್ ಅಲ್ಲಿ ಅಂದ್ರೆ ಕಲರ್ಫುಲ್. ಸೊ ನಾವು ಇಲ್ಲಿ ವಿಬ್ಗಾಯರ್ನ ನೋಡಬಹುದು ಸೆಂಟ್ರಲ್ ಇಂದ ಎಂಡ್ ತನಕ. ದಿ ಸೆಂಟ್ರಲ್ ಮ್ಯಾಕ್ಸಿಮಮ್ ವುಡ್ ಬಿ ಇನ್ ವೈಟ್ ಕಲರ್ ಫಾಲೋಡ್ ಬೈ ದ ಬ್ಲೂ ಅಂಡ್ ಅದರ್ ಕಲರ್ ಅಂತ ಐದರ್ ಸೈಡ್. ಸೊ ಸೆಂಟ್ರಲ್ ಏನಿರುತ್ತೆ ಅಂದ್ರೆ ಫುಲ್ ವೈಟ್ ಇರುತ್ತೆ. ಸೊ ನೆಕ್ಸ್ಟ್ ಬ್ಲೂ, ವೈಲೆಟ್ ಬ್ಲೂ, ಆ ತರ ಲಾಸ್ಟ್ ಗೆ ರೆಡ್ ಕಲರ್ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. The actual shape of interference pattern is hyperbola provided small d. ಸೊ ಇಲ್ಲಿ ಎರಡು ಫ್ರಿಂಜಸ್ ನ ನಮಗೆ ತೋರಿಸಿದ್ದಾರೆ. ಒಂದು d is equal to 0.05 ಮಿಲಿಮೀಟರ್, ಇನ್ನೊಂದು 0.025 ಮಿಲಿಮೀಟರ್. ಸೊ ಇದು ತುಂಬಾ ಕಡಿಮೆ ಇದೆ. therefore ಇದರಲ್ಲಿ ಯಾವ ತರ ಇರುತ್ತೆ ಫ್ರಿಂಜಸ್ ಅಂದ್ರೆ ವಿ ವಿಲ್ ಹೈಪರ್ಬೋಲಾ ತರ ಫ್ರಿಂಜಸ್ ಇರುತ್ತೆ. ಬಟ್ ಸ್ವಲ್ಪ ಜಾಸ್ತಿ ಆಯ್ತಂದ್ರೆ ಈ ಸ್ಲಿಟ್ ನ ಡಿಸ್ಟೆನ್ಸ್ ಸ್ವಲ್ಪ ಜಾಸ್ತಿ ಆಯ್ತಂದ್ರೆ ಈ ಸ್ಲಿಟ್ ನ ದಪ್ಪ. ಸೊ ಎಷ್ಟು ದಪ್ಪ ಇರುತ್ತೆ ಅದು ಸಣ್ಣ ಸ್ಲಿಟ್ ಅಂದ್ರೆ ಸಣ್ಣ ತೂತಿ ಎಷ್ಟು ದಪ್ಪ ಇರುತ್ತೆ ಅಂತ. ಸೊ ಇಫ್ ಇಟ್ ಈಸ್ ಸ್ವಲ್ಪ ಜಾಸ್ತಿ ಇದ್ರೆ ನಮಗೆ ಸ್ಟ್ರೇಟ್ ಲೈನ್ ಸಿಗುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. ಟೂ ಸ್ಲಿಟ್ಸ್ ಆರ್ ಮೇಡ್ 1 millimeter apart and a screen is placed at 1 meter away. What is the fringe separation when blue green light of wavelength 500 nanometer is used? ಸೊ ಇಲ್ಲಿ ಏನ್ ಹೇಳಿದಾನೆ, ಎರಡು ಡಿಸ್ಟೆನ್ಸ್. ಸೊ ಎರಡು ಸ್ಲಿಟ್ ಗಳ ನಡುವೆ ಇರತಕ್ಕಂಥ ಡಿಸ್ಟೆನ್ಸ್, ಈ ಡಿಸ್ಟೆನ್ಸ್, ಇದು ಎರಡು ಸ್ಲಿಟ್ ಗಳ ನಡುವೆ ಇರತಕ್ಕಂಥ ಡಿಸ್ಟೆನ್ಸ್ ಎಷ್ಟು ಹೇಳಿದಾನೆ? ದಟ್ ಈಸ್ 1 ಮೀಟರ್ ಅಂತ ಹೇಳಿದಾನೆ, 1 millimeter ಅಂತ ಹೇಳಿದಾನೆ. ಬಟ್ ಈ ಸ್ಕ್ರೀನ್ ಗೆ ಮತ್ತೆ ಈ ಸ್ಲಿಟ್ ಗೆ ಎಷ್ಟು ಡಿಸ್ಟೆನ್ಸ್ ಇರುತ್ತೆ ಅಂದ್ರೆ ಇದು ದಿಸ್ ಇಸ್ ಕ್ಯಾಪಿಟಲ್ ಡಿ. ಈ ಡಿಸ್ಟೆನ್ಸ್ ಎಷ್ಟು ಹೇಳಿದಾನೆ? ದಟ್ ಈಸ್ 1 meter ಅಂತ ಹೇಳಿದಾನೆ. ಮತ್ತೆ ಫ್ರಿಂಜ್ ಸಪರೇಷನ್ ಕೇಳಿದಾನೆ. ವಾಟ್ ಇಸ್ ಫ್ರಿಂಜ್ ಸಪರೇಷನ್ ವೆನ್ ದ ಬ್ಲೂ ಗ್ರೀನ್ ಲೈಟ್ ಆಫ್ ವೇವ್ ಲೆಂತ್ blue green light of wavelength 500 nanometer is used. So 500 nanometer wavelength use ಮಾಡಿದಾಗ so what is the fringe spacing ಅಂದ್ರೆ ಈ ಡಿಸ್ಟೆನ್ಸ್, ಎರಡು ಫ್ರಿಂಜ್ ಗಳ ನಡುವೆ ಇರತಕ್ಕಂಥ ಡಿಸ್ಟೆನ್ಸ್, ನಥಿಂಗ್ ಬಟ್ ಫ್ರಿಂಜ್ ವಿಡ್ತ್. ಸೊ ಫ್ರಿಂಜ್ ವಿಡ್ತ್ ನಮಗೆ ಏನು ಅಂದ್ರೆ ದಟ್ ಇಸ್ ಬೀಟಾ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಡಿ ಬೈ ಸ್ಮಾಲ್ ಡಿ, ಲ್ಯಾಂಬ್ಡಾ ಡಿ ಬೈ ಸ್ಮಾಲ್ ಡಿ. ಸೊ ಎಲ್ಲ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ? 0.5 millimeter. Next concept, diffraction, diffraction. So diffraction ಅಂದ್ರೆ ಏನು? The bending of light ray along the corner of an obstacle is called as diffraction. So ಯಾವುದೇ ಒಂದು ಸಬ್ಸ್ಟೆನ್ಸ್ obstacle ಇದ್ರೆ ಲೈಟ್ ಹೀಗೆ ಪಾಸ್ ಆಗ್ತಾ ಇದ್ರೆ ಅದು ತುದಿಯಲ್ಲಿ ಬಿದ್ದು, ಕಾರ್ನರ್ ಅಲ್ಲಿ ಬಿದ್ದು ಲೈಟ್ ಬೆಂಡ್ ಆಗುತ್ತೆ. ಸೊ ದಟ್ ಈಸ್ ಕಾಲ್ಡ್ ಆಸ್ diffraction. ಸೊ ನಾವು diffraction ನ ಎಕ್ಸ್ಪೆರಿಮೆಂಟ್ ಮುಖಾಂತರ ನೋಡೋಣ. ದಟ್ ಈಸ್ ಸಿಂಗಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್. When a monochromatic beam of light is allowed to pass through a slit comparable to the wavelength of light, a diffraction pattern is observed. So ಯಾವಾಗ ನಾವು ಮೋನೋಕ್ರೋಮ್ಯಾಟಿಕ್ ಬೀಮ್ ಅಂದ್ರೆ ಸಿಂಗಲ್ ಕಲರ್ಡ್ ಬೀಮ್, ಒಂದು ಲೈಟ್ ನ ಬೀಮ್ ನ ಒಂದು ಸಣ್ಣ ಸ್ಲಿಟ್, ಆ ಸ್ಲಿಟ್ ನ ತೂತಿನ ಸೈಜ್ ಎಷ್ಟಿರುತ್ತೆ ಅಂದ್ರೆ ಇಟ್ ಈಸ್ ಆಲ್ಮೋಸ್ಟ್ ಈಕ್ವಲ್ ಟು ವೇವ್ ಲೆಂತ್ ಆಫ್ ದಟ್ ಲೈಟ್. ಅಷ್ಟು ಸಣ್ಣ ತೂತಿನ ಮುಖಾಂತರ ನಾವೇನಾದ್ರೂ ಲೈಟ್ ನ ಪಾಸ್ ಮಾಡಿದ್ರೆ ದೆನ್ ವಿ ವಿಲ್ ಗೆಟ್ ಟು ಸಿ ಡೈಫ್ರಾಕ್ಷನ್ ಪ್ಯಾಟರ್ನ್. ಸೊ ಒಂದು ಸ್ಕ್ರೀನ್ ಮೇಲೆ ನಾವೇನಾದ್ರೂ ಆ ಲೈಟ್ ನ ಬಿಟ್ರೆ ಡೈಫ್ರಾಕ್ಷನ್ ಪ್ಯಾಟರ್ನ್ ನಮ್ಗೆ ಕಾಣುತ್ತೆ. ಯಾಕಂದ್ರೆ ಆ ಎಡ್ಜ್ ಅಲ್ಲಿ, ಆ ತೂತಲ್ಲಿ ಈ ಬೆಂಡ್ ಲೈಟ್ ರೇಸ್ ಬೆಂಡ್ ಆಗ್ಬಿಟ್ಟು ಇಟ್ ಫಾರ್ಮ್ಸ್ ಪ್ಯಾಟರ್ನ್. ಸೊ ಒಂದು ಪ್ಯಾಟರ್ನ್ ಆಗಿ ಫಾರ್ಮ್ ಮಾಡುತ್ತೆ. ಇಟ್ ಕನ್ಸಿಸ್ಟ್ ಆಫ್ ಸೆಂಟ್ರಲ್ ಬ್ರೈಟ್ ರೀಜನ್ ಕಾಲ್ಡ್ ಎ ಸೆಂಟ್ರಲ್ ಮ್ಯಾಕ್ಸಿಮಮ್. ಸೊ ಇದರಲ್ಲೂ ಸೆಂಟ್ರಲ್ಲಿ ಒಂದು ಬ್ರೈಟ್ ರೀಜನ್ ಇರುತ್ತೆ, ದಟ್ ಈಸ್ ಸೆಂಟ್ರಲ್ ಮ್ಯಾಕ್ಸಿಮಮ್ ಅಂತ ಕರಿತೀವಿ. ಸರೌಂಡೆಡ್ ಬೈ ಆಲ್ಟರ್ನೇಟ್ ಬ್ರೈಟ್ ಅಂಡ್ ಡಾರ್ಕ್ ರೀಜನ್. ಸೊ ಮೇಲೆ ಮತ್ತೆ ಕೆಳಗಡೆ ಆಲ್ಟರ್ನೇಟ್ ಆಗಿ ಬ್ರೈಟ್ ಮತ್ತೆ ಡಾರ್ಕ್ ರೀಜನ್ ಸಿಗುತ್ತೆ. ಸೊ ಇದು ಸ್ಲಿಟ್, ಸಣ್ಣ ಸ್ಲಿಟ್ ಮುಖಾಂತರ ನಾವು ಲೈಟ್ ನ ಪಾಸ್ ಮಾಡಿದಾಗ ಏನ್ ಸಿಗುತ್ತೆ? ಸೆಂಟ್ರಲ್ ಅಲ್ಲಿ ಸೆಂಟ್ರಲ್ ಮ್ಯಾಕ್ಸಿಮಮ್. ನೋಡಿ ಈ ವೇವ್ ನೋಡಿ ತುಂಬಾ ದೊಡ್ಡದಿದೆ. ಸೊ ಇಟ್ ಇಸ್ ಮೋರ್ ಇಂಟೆನ್ಸ್, ಜಾಸ್ತಿ ಇಂಟೆನ್ಸಿಟಿ ಇರುತ್ತೆ, ತುಂಬಾ ಬ್ರೈಟ್ ಇರುತ್ತೆ. ದಿಸ್ ಇಸ್ ಸೆಂಟ್ರಲ್ ಮ್ಯಾಕ್ಸಿಮಮ್. ನೆಕ್ಸ್ಟ್ ಒಂದು ಮಿನಿಮಮ್.
ಇಲ್ಲಿ ಡಾರ್ಕ್ ಇರುತ್ತೆ. ಸೊ ನೆಕ್ಸ್ಟ್ ಒಂದು ಸಣ್ಣ ಮ್ಯಾಕ್ಸಿಮಮ್ ಮತ್ತೆ ಮಿನಿಮಮ್, ಇದು ಹೋಗ್ತಾ ಹೋಗ್ತಾ ಇಂಟೆನ್ಸಿಟಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಇದನ್ನ ನಾವು ರೆಪ್ರೆಸೆಂಟ್ ಮಾಡೋದಾದ್ರೆ ದಿಸ್ ಇಸ್ ಸೆಂಟ್ರಲ್ ಮ್ಯಾಕ್ಸಿಮಾ, ನೆಕ್ಸ್ಟ್ ಒಂದು ಮಿನಿಮಾ, ನೆಕ್ಸ್ಟ್ ಒಂದು ಮ್ಯಾಕ್ಸಿಮಮ್, ನೆಕ್ಸ್ಟ್ ಒಂದು ಮಿನಿಮಮ್. ದಿಸ್ ಇಸ್ ಫಸ್ಟ್ ಮಿನಿಮಾ, ಇದು ಸೆಕೆಂಡ್, ದಿಸ್ ಇಸ್ ಕಾಲ್ಡ್ ಫಸ್ಟ್ ಮ್ಯಾಕ್ಸಿಮಮ್, ದಿಸ್ ಇಸ್ ಫಸ್ಟ್ ಮಿನಿಮಮ್. ಸೊ ದಿಸ್ ಇಸ್ ಸೆಕೆಂಡ್ ಮ್ಯಾಕ್ಸಿಮಮ್, ಸೆಕೆಂಡ್ ಮಿನಿಮಮ್, ಸಾರಿ ಮಿಡ್ಲ್ ಇರೋದು ಸೆಕೆಂಡ್ ಮಿನಿಮಾ, ಇದು ಹೊರಗಡೆ ಇರೋದು ಸೆಕೆಂಡ್ ಮ್ಯಾಕ್ಸಿಮಾ. ಕಂಡೀಷನ್ ಫಾರ್ ಡೈಫ್ರಾಕ್ಷನ್, ಸೊ ಡೈಫ್ರಾಕ್ಷನ್ಗೂ ಕಂಡೀಷನ್ ಇದೆ. ಸೊ ಏನು, ಫಾರ್ ಮಿನಿಮಾ ಥೀಟಾ ಶುಡ್ ಬಿ ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಎನ್ ಲ್ಯಾಂಬ್ಡಾ ಬೈ ಎ. ಸೊ ಥೀಟಾ, ಈ ಆಂಗಲ್ ಏನಿದೆ ಹೀಗೆ ನಾವು ಸ್ಪ್ರೆಡ್ ಆಗೋ ಆಂಗಲ್ ಥೀಟಾ, ದಟ್ ಶುಡ್ ಬಿ ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಎನ್ ಲ್ಯಾಂಬ್ಡಾ ಬೈ ಎ, ವೇರ್ ಎನ್ ಇಸ್ ಈಕ್ವಲ್ ಟು 1 2 3, ಇಲ್ಲಿ 0 ಬರಲ್ಲ. ಫಾರ್ ಮ್ಯಾಕ್ಸಿಮಾ ಥೀಟಾ ಇಸ್ ಈಕ್ವಲ್ ಟು ಎನ್ ಪ್ಲಸ್ ಹಾಫ್ ಲ್ಯಾಂಬ್ಡಾ ಬೈ ಎ. ಎ ಅಂದ್ರೆ ಈ ಸ್ಲಿಟ್ ನ ಸೈಜ್, where n is equal to 1 2 3 4 1 2 3 etc. ಸೊ ಇದು ದಿಸ್ ಇಸ್ ಕಾಲ್ಡ್ as ಥೀಟಾ. ಸೊ ಇದನ್ನ ನಾವು ಥೀಟಾ ಅಂತ ಕರಿತೀವಿ. ನಾರ್ಮಲ್ ಏನು ಬ್ರೈಟ್ ಫ್ರಿಂಜ್ ಗೆ ಡೈರೆಕ್ಷನ್ ಸ್ಟ್ರೇಟ್ ಇದ್ರೆ, ಸೊ ಅದರಿಂದ ಎಷ್ಟು ಡಿಫರ್ ಆಗಿರುತ್ತೋ ಲೈಟ್, ದಟ್ ಇಸ್ ಕಾಲ್ಡ್ as ಥೀಟಾ. ದಿಸ್ ಇಸ್ ಥೀಟಾ. ಸೊ ನೆಕ್ಸ್ಟ್ ಕಂಡೀಷನ್ ಫಾರ್ ಸೆಂಟ್ರಲ್ ಮ್ಯಾಕ್ಸಿಮಮ್. ಸೊ ಸೆಂಟ್ರಲ್ ಮ್ಯಾಕ್ಸಿಮಮ್ ಕಂಡೀಷನ್ ಥೀಟಾ ಇಸ್ ಈಕ್ವಲ್ ಟು 0, ಯಾಕಂದ್ರೆ ಸ್ಟ್ರೇಟ್ ಇರುತ್ತಲ್ಲ. ಸೊ ಥೀಟಾ ವಿಲ್ ಬಿ ಇಸ್ ಈಕ್ವಲ್ ಟು 0. ಹಿಯರ್ ಪಾತ್ ಡಿಫರೆನ್ಸ್ ಮತ್ತೆ ಫೇಸ್ ಡಿಫರೆನ್ಸ್ ಏನು ಇರಲ್ಲ, ದಟ್ ಇಸ್ 0, ಯಾಕಂದ್ರೆ ಸ್ಟ್ರೈಟ್ ಇದೆ, ಏನು ಡಿಫರೆನ್ಸ್ ಇಲ್ಲ. ಫಾರ್ ಮಿನಿಮಾ, ಸೊ ಲೆಟ್ ಅಸ್ ಸಿ, ಈ ಒಂದು ಕೇಸ್ ನೋಡೋಣ. ಸೊ ಇಲ್ಲಿ ಥೀಟಾ ಆಂಗಲ್ ಥೀಟಾ ಇದೆ, ಇಲ್ಲಿ ಒಂದು ರೇ ಹೋಗ್ತಾ ಇದೆ, ಇಲ್ಲೊಂದು ರೇ ಹೋಗ್ತಾ ಇದೆ, ಇಲ್ಲಿ ಒಂದು ಬರೇ ಲ್ಯಾಂಬ್ಡಾ, ಲ್ಯಾಂಬ್ಡಾ ಬೈ 2, ಹಿಯರ್ ಇಟ್ ಇಸ್ ಲ್ಯಾಂಬ್ಡಾ. ಸೊ ಇದು ಥೀಟಾ ಅಂದ್ರೆ ದಿಸ್ ಇಸ್ ಆಲ್ಸೋ ಇಸ್ ಈಕ್ವಲ್ ಟು ಥೀಟಾ, ಇದು ಪರ್ಪೆಂಡಿಕ್ಯುಲರ್ ಆಗಿದೆ. ದಿಸ್ ಇಸ್ ಆಲ್ಸೋ ಇಸ್ ಈಕ್ವಲ್ ಟು ಥೀಟಾ. ಇದು ಡಿಸ್ಟೆನ್ಸ್ a by 2, ದಿಸ್ ಇಸ್ ಟೋಟಲ್ ಡಿಸ್ಟೆನ್ಸ್ a. ಸೊ ಫಾರ್ ಮಿನಿಮಾ ಫೇಸ್ ಡಿಫರೆನ್ಸ್, ಸೊ ಪಾತ್ ಡಿಫರೆನ್ಸ್ ನಾವು ನೋಡೋದಾದ್ರೆ ದಟ್ ಇಸ್ ಲ್ಯಾಂಬ್ಡಾ ಮೈನಸ್ ಲ್ಯಾಂಬ್ಡಾ ಬೈ 2, ವಿಚ್ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಬೈ 2, ಅಂಡ್ ಸೈನ್ ಥೀಟಾ ಶುಡ್ ವಿಚ್ ಇಸ್ ಈಕ್ವಲ್ ಟು ಸೈನ್ ಥೀಟಾ, ಏನಿಲ್ಲಿ ಥೀಟಾ ನೋಡಿದ್ರೆ ದಟ್ ಇಸ್ ಲ್ಯಾಂಬ್ಡಾ ಬೈ 2 ಡಿವೈಡೆಡ್ ಬೈ a by 2, ಅಪೋಸಿಟ್ ಬೈ ಹೈಪೋಟೆನಸ್. therefore we will get theta is equal to plus or minus lambda by 2. ಸೊ ಅದೇ ತರ ಇದೆ ಈ ಕೇಸ್ ಅಲ್ಲೂ ನೋಡಿದಾಗ path difference is equal to lambda by 2 and sin theta is equal to lambda by 2 by a by 2. ಸೇಮ್ ಇದೆ ಕೇಸ್, ಸೇಮ್ ಕೇಸಸ್. ನೆಕ್ಸ್ಟ್ ಕಾನ್ಸೆಪ್ಟ್ ಟೆಲಿಸ್ಕೋಪ್. ಸೊ ಟೆಲಿಸ್ಕೋಪ್ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಫಸ್ಟ್ ಕಾನ್ಸೆಪ್ಟ್, ಅದರಲ್ಲಿ ಲಿಮಿಟ್ ಆಫ್ ರೆಸಲ್ಯೂಷನ್, ದಟ್ ಇಸ್ ಡೆಲ್ಟಾ ಥೀಟಾ. ದ ಆಂಗಲ್ ಸಬ್ಟೆಂಡೆಡ್ ಬೈ ಟೂ ಆಬ್ಜೆಕ್ಟ್ಸ್ which are just resolved is called as limit of resolution. So just resolved ಅಂದ್ರೆ ಇದು, ಫುಲ್ಲಿ ರಿಸಾಲ್ವ್ಡ್ ಅಂದ್ರೆ ಯಾವುದೇ ಒಂದು ಎರಡು ಆಬ್ಜೆಕ್ಟ್ ನಾವು ದೂರದಲ್ಲಿರ್ತಕ್ಕಂಥ ಆಬ್ಜೆಕ್ಟ್ ನಾವು ನೋಡ್ತಾ ಇದ್ರೆ ಟೆಲಿಸ್ಕೋಪ್ ಅಲ್ಲಿ, ಎರಡು ನಮ್ಗೆಲ್ಲ ಹತ್ತತ್ರ ಕಾಣ್ತಾ ಇರುತ್ತೆ. ಸೊ ನಾವು ಟೆಲಿಸ್ಕೋಪ್ ಅಲ್ಲಿ ನೋಡಿದಾಗ ಮಾತ್ರ ಕ್ಲಿಯರ್ ಆಗಿ ಸಪರೇಟ್ ಆಗಿ ಕಾಣ್ತಾ. ಇದು ಫುಲ್ಲಿ ರಿಸಾಲ್ವ್ಡ್ ಆಬ್ಜೆಕ್ಟ್. ಸೊ ಎರಡು ಸ್ಟಾರ್ ಅಂತ ತಿಳ್ಕೊಳ್ಳಿ, ಸ್ಟಾರ್ಗಳು ನಾವು ನೋಡ್ತಾ ಇದ್ದೀವಿ ನಕ್ಷತ್ರಗಳನ್ನ, ಇದು ಫುಲ್ಲಿ ರಿಸಾಲ್ವ್ ಅಂದ್ರೆ ಎರಡು ಸಪರೇಟ್ ಆಗಿ ಕಾಣ್ತಾ ಇದೆ. ಇದು ಜಸ್ಟ್ ರಿಸಾಲ್ವ್, ಇನ್ನು ಇಮೇಜ್ ಜಸ್ಟ್ ಈಗಿನ ಸಪರೇಟ್ ಆಗುತ್ತೆ ಅನ್ನೋ ತರ ಕಾಣ್ತಾ ಇರುತ್ತೆ. ಬಟ್ ಇದು ಅನ್ರಿಸಾಲ್ವ್, ಎರಡು ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆಗಿರೋದು. ಆಂಗಲ್ ಸಬ್ಟೆಂಡೆಡ್ ಬೈ ಟೂ ಆಬ್ಜೆಕ್ಟ್ಸ್ ದಟ್ ಆರ್ ಜಸ್ಟ್ ರಿಸಾಲ್ವ್. ಸೊ ಎರಡು ಆಬ್ಜೆಕ್ಟ್ ನಡುವೆ ಆಂಗಲ್ ಎಷ್ಟಿರುತ್ತೋ ದಟ್ ಆರ್ ಜಸ್ಟ್ ರಿಸಾಲ್ವ್, ಈಗಿನ ರಿಸಾಲ್ವ್ ಆಗ್ತಾ ಇದೆ ಅನ್ನೋಷ್ಟು, ಇದರ ನಡುವೆ ಎಷ್ಟು ಆಂಗಲ್ ಇರುತ್ತೋ ದಟ್ ಈಸ್ ಕಾಲ್ಡ್ ಆಸ್ ಲಿಮಿಟ್ ಆಫ್ ರೆಸಲ್ಯೂಷನ್. And resolving power, it is a reciprocal of limit of resolution, or it is a reciprocal of angular separation between the two objects that are just resolved. So resolving power ಏನು ಹೇಳುತ್ತೆ, ಸೊ ಇದನ್ನ ನೋಡಿದ್ರೆ ನಮ್ಗೆ ಗೊತ್ತಾಗ್ಬೋದು, it is 1 by this delta theta which is called as resolution power. ಸೊ ಎಷ್ಟು ರಿಸಾಲ್ವ್ ಮಾಡಬಹುದು ಅನ್ನೋದು ರಿಸಾಲ್ವಿಂಗ್ ಪವರ್ ಹೇಳುತ್ತೆ. ಎಕ್ಸ್ಪ್ರೆಷನ್ ಫಾರ್ ರಿಸಾಲ್ವಿಂಗ್ ಪವರ್ ಆಫ್ ಎ ಟೆಲಿಸ್ಕೋಪ್. ಸಪೋಸ್ ಇದು ಟೆಲಿಸ್ಕೋಪ್ ನ ಲೆನ್ಸ್ ಅಂತ ತಿಳ್ಕೊಳ್ಳಿ. ಸೊ ಇದು ಲೆನ್ಸ್, ಇದು ಸೈಜ್ ಎಷ್ಟಿದೆ ದಟ್ ಈಸ್ 2a. ಇದು ಮತ್ತೆ ಈ ನಾವು ನೋಡೋ ಐ ಪೀಸ್ಗೆ ಡಿಸ್ಟೆನ್ಸ್ ಎಷ್ಟಿರುತ್ತೆ ದಟ್ ಈಸ್ ಎಫ್. ನಾವು ಇಲ್ಲಿ ನಮಗೆ ಇಮೇಜ್ ಬೀಳೋದು ಕಾಣೋದು, ನಮ್ಗೆ ಇಮೇಜ್ ಕಾಣೋದು, ನಾವೇನ್ ನೋಡ್ತೀವಲ್ಲ ಸ್ಕ್ರೀನ್ ಮೇಲೆ ನಮಗೆ ಇಮೇಜ್ ಕಾಣೋದೆ ದಟ್ ಈಸ್ ಕಾಲ್ಡ್ ಆಸ್ ಐ ಪೀಸ್. ಸೊ ಇದ್ರ ಮೇಲೆ ಈ ತರ ಪ್ಯಾಟರ್ನ್ ಅಲ್ಲಿ ನಮ್ಗೆ ಕಾಣ್ತಾ ಇದೆ ಇಮೇಜ್. ಈ ಡಿಸ್ಟೆನ್ಸ್ ರೇಡಿಯಸ್ ಅದನ್ನ ಹೇಗೆ ಡಿರೈವ್ ಮಾಡೋಣ ಎಷ್ಟು ಅಂತ. ಕನ್ಸಿಡರ್ ಟೆಲಿಸ್ಕೋಪ್ ವಿತ್ ಆಬ್ಜೆಕ್ಟಿವ್ ಡಯಾಮೀಟರ್. ದಿಸ್ ಇಸ್ ಆಬ್ಜೆಕ್ಟಿವ್ ಪೀಸ್ ದಟ್ ಈಸ್ 2a. let it from image of two distinct stars that are just resolved. So illi image form ಮಾಡುತ್ತೆ ಐ ಪೀಸ್ ಮೇಲೆ that are just resolved. The objective resolves an image whereas eyepiece magnifies it. So objective ಏನ್ ಮಾಡುತ್ತೆ, objective lens just ಆ ಎರಡು ಇಮೇಜ್ ನ ರಿಸಾಲ್ವ್ ಮಾಡುತ್ತೆ, ಅಂದ್ರೆ ಸಪರೇಟ್ ಆಗಿ ನಮಗೆ ತೋರಿಸುತ್ತೆ. ಬಟ್ ಐ ಪೀಸ್ ಏನಿದೆ ಅದು ದೊಡ್ಡದಾಗಿ ತೋರಿಸುತ್ತೆ, that is that magnifies. And the radius of the central maxima. So radius central maxima the radius ಎಷ್ಟು ಅಂತ ನಾವು ಫೈಂಡ್ ಮಾಡೋಣ. that is r0 is equal to 1.22 lambda f by 2a, that is equal to 0.61
ಡಿವೈಡ್ ಮಾಡಿದ್ರೆ 0.61 lambda f by a, and r naught is equal to f into delta theta, and limit of resolution andre reciprocal of 1 by theta, reciprocal of delta theta, that is 1 by theta. So r naught by f, that is equal to 0.61 lambda f by a by f cancel ಆಗಿಬಿಟ್ಟು delta theta is equal to 0.61 lambda by a. ಸೊ ಇದನ್ನ ನಾವು ರೇ ಆಪ್ಟಿಕ್ಸ್ ಅಲ್ಲಿ ಡಿರೈವ್ ಮಾಡಿದ್ವಿ, ದಟ್ ಈಸ್ r naught is equal to 1.22 lambda by lambda f by 2a, and delta theta is equal to 0.61 lambda by a. So ಇದನ್ನ ನಾವು ನೆನಪಿಟ್ಕೋಬೇಕು. And resolution power, that is 1 by delta theta, that is a by 0.61 into lambda, that is resolving power is directly proportional to a, the distance a, but inversely proportional to lambda. So one problem ಮಾಡೋಣ ಇದ್ರ ಮೇಲೆ. Assume that light of wavelength 6000 Armstrongs is coming from a star. So ಒಂದು star ಇಂದ 6000 Armstrong light ಬರ್ತಾ ಇದೆ. What is the limit of resolution of a telescope whose objective has diameter of 100 inch? So objective diameter 100 inch ಇದೆ, limit of resolution ನ ಕಂಡುಹಿಡಿಯಬೇಕು. So lambda is equal to 6 into 10 to the power minus 5 centimeter ಕನ್ವರ್ಟ್ ಮಾಡಿದ್ವಿ. Delta theta, that is equal to delta theta ಏನಿಲ್ಲಿ r naught by f, that is 0.61 lambda by a. So 0.61 into lambda e value divided by a. A ಅಂದ್ರೆ that is ನಮಗೆ ಇಲ್ಲಿ 2a is equal to 100. ಏನಕ್ಕಂದ್ರೆ ಅವನು ಏನು ಕೇಳಿದಾನೆ, ಟೋಟಲ್ ಡಯಾಮೀಟರ್ ಕೊಟ್ಟಿದ್ದಾನೆ ನಮಗೆ, ದಟ್ ಈಸ್ 100 ಇಂಚ್ ಅಂತ. ಬಟ್ ನಮಗೆ ಏನು ಬೇಕಿಲ್ಲಿ ಬರೀ a ಬೇಕು. ಸೊ ಲೆಟ್ಸ್ ಡಿವೈಡ್ ಇಟ್ ಬೈ 2, ಅಂದ್ರೆ 100 ಇಂಚ್ ನಾವು ಸೆಂಟಿಮೀಟರ್ ಕನ್ವರ್ಟ್ ಮಾಡಿದ್ದೀವಿ. Then it is 127. This divided by 2, 127 centimeter. That approximately is equal to 2.9 into 10 to the power minus 7 radians. Next, microscope. So ಈಗ microscope ಬಗ್ಗೆ ನೋಡೋಣ. So limit of resolution microscope ಅಲ್ಲಿ ಏನು, the minimum distance between the objects such their images are just resolved. So ಸೇಮ್ ಇಲ್ಲೂ ಹಂಗೆ ಎರಡು ಸಣ್ಣ ಆಬ್ಜೆಕ್ಟ್ ಇರುತ್ತೆ, ಯಾಕಂದ್ರೆ ಎಲ್ಲ ಸಣ್ಣಕ್ಕಿರೋದ್ರಿಂದ ನಮ್ಗೆ ಒಂದೇ ತರ ಕಾಣ್ತಾ ಇರುತ್ತೆ, ಅದಕ್ಕೆ ನಮ್ಗೆ ಏನು ಕರೆಕ್ಟ್ ಆಗಿ ಕಾಣ್ತಾ ಇರಲ್ಲ. ಬಟ್ ನಾವು ಮ್ಯಾಗ್ನಿಫೈ ಮಾಡ್ದಂಗೆಲ್ಲ ಮೈಕ್ರೋಸ್ಕೋಪ್ ಅಲ್ಲಿ ನೋಡ್ದಂಗೆಲ್ಲ ನಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ ಈ ಎರಡು ಆಬ್ಜೆಕ್ಟ್ ತುಂಬಾ ಸಪರೇಟ್ ಆಗಿರೋದು ನಮ್ಗೆ ಒಂದು ಇಮೇಜ್ ಕಾಣುತ್ತೆ. ಸೊ ಕ್ಲೀನ್ ಆಗಿ ಎರಡೂ ಇಮೇಜ್ ಗಳನ್ನ ನಾವು ನೋಡಬಹುದು. ದಿಸ್ ಇಸ್ ಕಾಲ್ಡ್ ಲಿಮಿಟ್ ಆಫ್ ರೆಸಲ್ಯೂಷನ್. ರಿಸಾಲ್ವಿಂಗ್ ಪವರ್ ಸೇಮ್ ಅದೇ ರೆಸಿಪ್ರೋಕಲ್ ಆಫ್ ಲಿಮಿಟ್ ಆಫ್ ರೆಸಲ್ಯೂಷನ್ ಆಫ್ ಮೈಕ್ರೋಸ್ಕೋಪ್. ಸೊ ಇದು ಸೆಟಪ್, ಮೈಕ್ರೋಸ್ಕೋಪ್ ಸೆಟಪ್. ಲೆಟ್ ಆಬ್ಜೆಕ್ಟ್ ಡಿಸ್ಟೆನ್ಸ್ ಬಿ ಯು ವಿಚ್ ಇಸ್ ಈಕ್ವಲ್ ಟು ಎಫ್. ಸೊ ದಿಸ್ ಈಸ್ ಆಬ್ಜೆಕ್ಟ್ ಡಿಸ್ಟೆನ್ಸ್, ಆಬ್ಜೆಕ್ಟ್ ಇಂದ ಲೆನ್ಸ್ ಗೆ ಎಷ್ಟು ಡಿಸ್ಟೆನ್ಸ್ ಇದೆ ಅದನ್ನ ಯು ಅಂತ ಕರಿತೀವಿ, ವಿಚ್ ಇಸ್ ಹಿಯರ್ ಈ ಕೇಸ್ ಅಲ್ಲಿ ಇಟ್ ಇಸ್ ಈಕ್ವಲ್ ಟು ಎಫ್. And image distance b v. So image ಅಲ್ಲಿ ಬೀಳ್ತಾ ಇರುತ್ತೆ, that is on eyepiece. ಈ ಡಿಸ್ಟೆನ್ಸ್ ಏನಿದೆ that is v. ಇಲ್ಲಿಂದ ನಾವು tan beta, so tan beta ಮಾಡೋದ್ರೆ opposite by adjacent, that is opposite ಅಂದ್ರೆ d by 2. So d by ಇದು total d, but here d by 2. Adjacent, that is f. So d by 2 by f, that is d by 2f. So 2 tan beta is equal to d by f. ನೆಕ್ಸ್ಟ್ ಮ್ಯಾಗ್ನಿಫಿಕೇಶನ್ ಅಂದ್ರೆ ಏನು? ಸೊ ಮೈಕ್ರೋಸ್ಕೋಪ್ ಅಂದ್ರೆ ನಮಗೆ ಇಮೇಜ್, ಸಣ್ಣ ಇಮೇಜ್ ನ ಮ್ಯಾಗ್ನಿಫೈ ಮಾಡಿ ತೋರಿಸುತ್ತೆ. ಬಟ್ ಮ್ಯಾಗ್ನಿಫಿಕೇಶನ್ ಅಂದ್ರೆ ಏನು? ಇಮೇಜ್ ಸೈಜ್ ಬೈ ಇಮೇಜ್ ಹೈಟ್ ಬೈ ಇಮೇಜ್ ಡಿಸ್ಟೆನ್ಸ್ ಬೈ ಆಬ್ಜೆಕ್ಟ್ ಡಿಸ್ಟೆನ್ಸ್, ದಟ್ ಈಸ್ v by u, ದಟ್ ಈಸ್ ಇಮೇಜ್ ಹೈಟ್ ಬೈ ಆಬ್ಜೆಕ್ಟ್ ಹೈಟ್. ಸೊ m is equal to v divided by f, which is m is equal to r naught by d minimum. ಸೊ ಈ ಡಿಸ್ಟೆನ್ಸ್ d ಏನಿದೆ ಇಟ್ ಈಸ್ ಮಿನಿಮಮ್ ಡಿಸ್ಟೆನ್ಸ್. ಸೊ ದೆನ್ v by f is equal to r naught by d minimum. ಎರಡನ್ನ ಈಕ್ವೇಟ್ ಮಾಡ್ತೀವಿ ಇಲ್ಲಿ, ಏನಕ್ಕಂದ್ರೆ h i ಏನಿದೆ ದಟ್ ಈಸ್ ಇಮೇಜ್ ಡಿಸ್ಟೆನ್ಸ್, ಬಟ್ ಇಲ್ಲಿ h naught ಅಂದ್ರೆ ಆಬ್ಜೆಕ್ಟ್ ಡಿಸ್ಟೆನ್ಸ್, ದಟ್ ಈಸ್ ಅಪ್ರಾಕ್ಸಿಮೇಟ್ ಇಸ್ ಈಕ್ವಲ್ ಟು ಮಿನಿಮಮ್ d. And v by f is equal to r naught by d minimum. Here d minimum, which is equal to r naught f by v, that is equal to 1.22 lambda f by d lambda. ಇಲ್ಲಿ ಡಿ ಮಿನಿಮಮ್ ನಮ್ಗೆ ಏನ್ ಸಿಗುತ್ತೆ, ದಟ್ ಈಸ್ ದಿಸ್ ಡಯಾಮೀಟರ್, ವಿಚ್ ಇಸ್ ಈಕ್ವಲ್ ಟು 1.22 lambda f by capital D. ನೆಕ್ಸ್ಟ್ ಲಿಮಿಟ್ ಆಫ್ ರೆಸಲ್ಯೂಷನ್ ಅಂದ್ರೆ ದಟ್ ಈಸ್ ಸೇಮ್ ಆಸ್ ಡಿ ಮಿನಿಮಮ್. ಸೊ ರಿಸಾಲ್ವಿಂಗ್ ಪವರ್ ಇಸ್ ಈಕ್ವಲ್ ಟು 1 by ಲಿಮಿಟ್ ಆಫ್ ರೆಸಲ್ಯೂಷನ್ ಟು ಏನಂತು ರೆಸಿಪ್ರೋಕಲ್ ಅಂತ ಹೇಳಿದೆ. ಸೊ ನಾವು ಉಲ್ಟಾ ಮಾಡಿದ್ರೆ ಏನ್ ಸಿಗುತ್ತೆ ನಮಗೆ, d by 1.22 lambda f. Therefore resolving power is inversely proportional to lambda. So friends, ಇದು ಸೇಮ್ d minimum which is equal to 1.22 lambda by f. ಸೊ ಲ್ಯಾಂಬ್ಡಾ ಡ್ಯಾಶ್ ಅಂದ್ರೆ ಬೇರೊಂದು ವೇವ್ ಲೆಂತ್ ಬಂದ್ರೆ ಆ ಟೈಮ್ ಅಲ್ಲಿ ಲ್ಯಾಂಬ್ಡಾ ಡ್ಯಾಶ್ ಅಂತ ಯೂಸ್ ಮಾಡಿದ್ವಿ, ದಟ್ ಈಸ್ ಲ್ಯಾಂಬ್ಡಾ ಬೈ ಎನ್. ಸೊ ಬೇರೆ ಮೀಡಿಯಂ ಅಲ್ಲಿ
ಇಫ್ ಸಪೋಸ್ ಏನಾದ್ರು ಮಿಡ್ಲ್ ಅಲ್ಲಿ ಯಾವ್ದಾದ್ರು ರೇ ಪಾಸ್ ಆಗ್ಬೇಕಾದ್ರೆ ಮಿಡ್ಲ್ ಅಲ್ಲಿ ಯಾವ್ದಾದ್ರು ಒಂದು ಮೀಡಿಯಂ ಇತ್ತಂದ್ರೆ ದೆನ್ ವಿ ಕನ್ಸಿಡರ್ ಲ್ಯಾಂಬ್ಡಾ ಡ್ಯಾಶ್ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಬೈ ದಟ್ ಎನ್ ಅಂದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್. ಸೊ ಆ ಟೈಮಲ್ಲಿ ಏನಾಗುತ್ತೆ ಡಿ ಮಿನಿಮಮ್ ಇಸ್ ಈಕ್ವಲ್ ಟು 1.22 ಲ್ಯಾಂಬ್ಡಾ ಬೈ 2 ಸೈನ್ ಬೀಟಾ. ಇದು ಬೇರೆ ಯಾವ್ದಾದ್ರು ಮೀಡಿಯಂ ಅಲ್ಲಿ ನೋಡಿದ್ರೆ. And d minimum is equal to 1.22 lambda by n sin beta. So ಇದು ಜನರಲ್ ಫಾರ್ಮುಲಾ ಎಲ್ಲಾ ಮೀಡಿಯಂ. If it is air ಇದ್ದಾಗ n is equal to 1. ಆ ಟೈಮಲ್ಲಿ ಏನಾಯ್ತು d minimum is equal to 1.22 lambda by 2 into sin beta. ಸೊ ಈ n into sin beta ನಾವು ನ್ಯೂಮರಿಕಲ್ ಅಪರ್ಚರ್ ಆಫ್ ಲೆನ್ಸ್ ಅಂತಾನೂ ಕರಿತೀವಿ. ಸೊ ಫ್ರೆಂಡ್ಸ್, ಇವತ್ತಿನ ಸೆಷನ್ ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.